ಏನಾದ್ರು ಈ ಪುಡಿನ ಹಾಕ್ಬಿಟ್ರೆ ಜನಗಳಿಗೆ ಗೊತ್ತಾದ್ರೆ ನಾನಿಬ್ಬರಿಗೂ ಪರ್ಲೋಕ ಕಳ್ಸ್ಬಿಡ್ತಾರೆ ಪರ್ಲೋಕಕ್ಕೆ. ನೀನೇನ್ ತಲೆ ಕೆಡಿಸ್ಕೋಬೇಡ. ಈ ಜನರಿಗೆ ಏನು ಪುಡಿ ಹಾಕ್ಬೇಕು ಅಂತ ನೋಡಿ ಚೆನ್ನಾಗಿ ಗೊತ್ತೈತೆ. ನೋಡು ಕೆಲಸ ಮಾಡ, ನೀನು ನಮ್ಗೆ ಈ ಲೋಕನೇ ಬೇಡ. ಈ ಲೋಕ ಬಿಟ್ಟು ಅಲ್ಲಿ ಚಂದ್ರಲೋಕ ಆಯ್ತಲ್ಲ ಅಲ್ಲಿಗೆ ಹೋಗ್ಬಿಡುವ. ಚಂದ್ರಲೋಕಕ್ಕೆ? ಚಂದ್ರ ಮಧ್ಯಾಹ್ನದಲ್ಲಿ ಹೆಂಗ್ ಹೋಗುತ್ತೆ? ಏನು ಗೊತ್ತಿಲ್ಲ ಹಿಂದೆ ದೇವಾನು ದೇವತೆಗಳು ಅವರ ಮಂತ್ರ ಶಕ್ತಿಯಿಂದ ಚಂದ್ರಲೋಕ ಹೋಯ್ತಾ ಇದ್ರಂತೆ. ಹೌದಾ? ಈಗ ವಿಜ್ಞಾನಿಗಳೆಲ್ಲ ಯಂತ್ರ ಶಕ್ತಿಯಿಂದ ಚಂದ್ರಲೋಕ ಹೋಗ್ತಾರೆ. ನಾನು ನನ್ನ ಪುಡಿ ಶಕ್ತಿಯಿಂದ ಚಂದ್ರಲೋಕಕ್ಕೆ ಹೋಗೋದು ಮಾಡ್ತಾ ಇದ್ದೀನಿ. ನೀನೇನ್ ಯೋಚನೆ ಮಾಡಬೇಡ. ನಿಂಗೆ ಗೊತ್ತಿಲ್ಲ? ಗೊತ್ತಿಲ್ಲ. ಮೊನ್ನೆ ಚಂದ್ರಲೋಕಕ್ಕೆ ಒಂದು ಬೆಕ್ಕ ಪುಡಿ ಹಾಕಿ ಕಳಿಸಿದ್ದೆ. ಏನು ಮಾಡ್ತು ಗೊತ್ತಾ? ಏನ್ ಮಾಡ್ತು? ಹೋಗಿ ಬರ್ಬೇಕಾದ್ರೆ ಒಂದ್ ಹೆಕಣ ಹಿಡ್ಕೊಂಡ್ ಅಯ್ಯೋ, ಅದ್ ಎಣ್ಣೆ ಹಿಡ್ಕೊಂಡ್ ಬಂದೈತೆ ಅಂದ್ರೆ ನಾವು ಸರಿಯಾಗಿರೋದು ಹಿಡ್ಕೊಂಡ್ ಬರ್ಬೋದು. ಏನ್ ಬೇಕೆಲ್ಲ ನಾವು ಇಬ್ರು ಹಿಡ್ಕೊಂಡು ಬರ್ಬೋದು. ನಿಂದ ನಾನ್ ಹಿಡ್ಕೊಂಡ್ಬಿಟ್ಟು ನಂದ ನೀನ್ ಅಲ್ಲ, ನನಗಿದ್ಯಾಕೋ ಹಾಕೋದು ಒಂಥರ ಭಯ ಆಯ್ತಿದೆ. ಅಪ್ಪಿ ತಪ್ಪಿ ಏನಾದ್ರು ಗೊತ್ತಾಯ್ತು ಅಂದ್ರೆ ಈ ಪುಡಿನ ಕೊಟ್ಟೋದು ಗ್ಯಾರಂಟಿನಿ ಅಂತ ಹೇಳ್ಬಿಡ್ತೀನಿ. ಆಮೇಲೆ ಕೇಳಕ್ಕೆ ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಜನರು ಯಾರೇ ಬಂದ್ ಕೇಳಿದ್ರೆ ಹೇಳ್ತೀನಿ, ಮದುವೆಯಾಗಿ ಎಷ್ಟು ದಿನ ಆಯ್ತು ಇನ್ನೂ ಮಕ್ಕಳಾಗಿಲ್ಲ, ಅದು ಪುಡಿ ಮನೆಗೆ ಯಾರಪ್ಪ ಅಂದು ಪುಡಿನ ಕೊಟ್ಟು ಹೇಳ್ತೀನಿ. ನೀನು ಪದಾರ್ಥ ಅಂದ್ರೆ ಗ್ಯಾರಂಟಿ ಹೇಳ್ತಿದ್ದೆ ನಾನು. ಇಷ್ಟೆಲ್ಲ ಆದ್ಮೇಲೆ ಒಂದು ಕಣಕ ಹಾಡು, ಆಮೇಲೆ ನಾಳೆ ಚಂದ್ರಲೋಕ ನೋಡ್ಬೇಕು.